ತರಕಾರಿ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಬರೋಬ್ಬರಿ 15 ದಿನಗಳಿಂದಲೂ ಅಲ್ಲಿ ಶೋಧ ನಡೀತಾ ಇದೆ. ಸುರಿಯೋ ಮಳೆಯ ನಡುವೆಯೂ ಕಾಡಿನಲ್ಲೇ ಶವಕ್ಕಾಗಿ ಹುಡುಕಾಡ್ತಾ ಇದ್ರು. 16ನೇ ದಿನವಾದ ಇವತ್ತು ಧರ್ಮಸ್ಥಳದಲ್ಲಿ ಏನ್ ಸಿಗಬಹುದು ಅನ್ನೋ ಕುತೂಹಲ ಇತ್ತು. ಆದ್ರೆ SIT ಟೀಮ್ ಇವತ್ತು ಕಚೇರಿ ಬಿಟ್ಟು ಕದಲಲೇ ಇಲ್ಲ. ಸದ್ಯ ಶೋಧಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದ್ದು, ಆ ಶೋಧ ಕಾರ್ಯ ಮತ್ತೆ ಮುಂದುವರಿಯುತ್ತಾ ಇಲ್ವಾ ಅನ್ನೋದು ಕುತೂಹಲ ಮೂಡಿಸಿದೆ. ಹದಿನಾರು ದಿನ ಅಗೆದ್ರೂ ಅಸ್ಥಿಪಂಜರ ಪತ್ತೆ ಇಲ್ಲ. 16 ಅಡಿ ಅಗೆದ್ರೂ ಮೂಳೆನೂ ಸಿಗಲಿಲ್ಲ. ಧರ್ಮಸ್ಥಳದ ಸುತ್ತ ಬೆಟ್ಟಗಳನ್ನೇ ಬಗೆದ್ರೂ ಯಾವ ಶವನೂ ಸಿಗಲಿಲ್ಲ. ದೂರುದಾರ ತೋರಿಸಿದ್ದು SIT ತಂಡ ಅಗದಿದ್ದೇ ಅಗದಿದ್ದು. ಏನೂ ಪತ್ತೆಯಾಗದ ಕಾರಣ SIT ಅಧಿಕಾರಿಗಳು ಧರ್ಮಸ್ಥಳ ಮೂಳೆ ಹುಡುಕಾಟ ಕಾರ್ಯಕ್ಕೆ ಬ್ರೇಕ್ ಹಾಕಿದ್ದಾರೆ. ಧರ್ಮಸ್ಥಳ ಅಸ್ಥಿಪಂಜರ ಶೋಧಕ್ಕೆ ತಾತ್ಕಾಲಿಕ ಬ್ರೇಕ್. ಗುಂಡಿಯಾಗಿರುವ ಕಾರ್ಮಿಕರಿಗೆ ವಾಪಸ್ ಕಳಿಸಿದ SIT. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವಾಗ್ತಿದೆ ಎಂಬ ಆರೋಪ. 17 ಗುಂಡಿಯಾಗದ್ರೂ ಸಿಗದ ಅಸ್ಥಿಪಂಜರ. ಧರ್ಮಸ್ಥಳವನ್ನೇ ಟಾರ್ಗೆಟ್ ಮಾಡಲಾಗ್ತಿದೆ ಎಂಬ ಬಿಜೆಪಿ ಆರೋಪ. ಅಲ್ಲದೆ ಯಾರು ಆ ದೂರುದಾರ, ಅವನ ಹಿನ್ನೆಲೆ ಏನು ಅಂತ ಬಿಜೆಪಿ ನಾಯಕರು ಪ್ರಶ್ನೆ ಎತ್ತಿದ್ರು. ಸದನದಲ್ಲೂ ಧರ್ಮಸ್ಥಳ ವಿಚಾರ ಸದ್ದು ಮಾಡಿತು. ಹೀಗಾಗಿ ಧರ್ಮಸ್ಥಳದಲ್ಲಿ ಶೋಧ ಕಾರ್ಯವನ್ನ ಅಂತ್ಯಗೊಳಿಸಲಾಗುತ್ತೆ ಅನ್ನೋ ಚರ್ಚೆಗಳು ಮುನ್ನೆಲೆಗೆ ಬಂದಿದ್ವು. ಇದಕ್ಕೆ ಪುಷ್ಟಿ ನೀಡುವಂತೆ SIT ಅಸ್ಥಿಪಂಜರ ಶೋಧ ಕಾರ್ಯಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕಿದೆ. ಮತ್ತೆ ಯಾವಾಗ ಬರ್ಲಿಕ್ಕೆ ಹೇಳಿದ್ರೆ ನಿಮಗೆ ಕೆಲಸಕ್ಕೆ ಮತ್ತೆ ಕರೀತಾರಂತ? ಈಗ ಎಲ್ಲಿ ಮನೆಗೆ ಹೊಟ್ರ 300 ಗಾಡಿ ಬರೋದಕ್ಕೆ ಇವತ್ತು ಬೇಡ ಅಂದಿರಾ? ಗುಂಡಿಯಾಗಿಯೋ ಕಾರ್ಮಿಕರನ್ನ SIT ವಾಪಸ್ ಕಳಿಸಿದೆ. ಗುಂಡಿ ತೆಗೆಯುವ ಅಗತ್ಯವಿದ್ರೆ ಮತ್ತೆ ಕರೆಸೋದಾಗಿ SIT ಅಧಿಕಾರಿಗಳು ಹೇಳಿದ್ದಾರೆ. ಹೀಗಾಗಿ ಧರ್ಮಸ್ಥಳ ಉತ್ಖನನ ಕಾರ್ಯ ಅಂತ್ಯವಾಗುತ್ತಾ? ಸೋಮವಾರ ಇದಕ್ಕೆಲ್ಲ ಉತ್ತರ ಸಿಗುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಬುರುಡೆ ಶೋಧಕ್ಕೆ ತಾತ್ಕಾಲಿಕ ಬ್ರೇಕ್. ಮುಂದೇನು? ಅಸ್ಥಿಪಂಜರ ಶೋಧ ಕಂಪ್ಲೀಟ್ ಅಂತ್ಯನ? ಸೋಮವಾರ ಸಚಿವರ ಉತ್ತರ. ಸೋಮವಾರ ಧರ್ಮಸ್ಥಳದ ವಿಚಾರವಾಗಿ ಗೃಹ ಸಚಿವ ಪರಮೇಶ್ವರ್ ಉತ್ತರ ನೀಡಲಿದ್ದಾರೆ. ಸರ್ಕಾರದ ನಿಲುವೇನು ಅನ್ನೋದರ ಬಗ್ಗೆ ಉತ್ತರ ಕೊಡಲಿದ್ದಾರೆ. ಇದಕ್ಕೂ ಮುನ್ನ ಸಿಎಂ ಜೊತೆ ಸಭೆ ನಡೆಸಿ ತನಿಖೆ ಬಗ್ಗೆ ಸಿಎಂಗೆ ವಿವರಣೆ ನೀಡಿದ ಬಳಿಕ ಸರ್ಕಾರದ ನಿಲುವು ತಿಳಿಸಲಿದ್ದಾರೆ. ಗುಂಡಿಯಾಗಿಯೋ ಕಾರ್ಯಕ್ಕೆ ಬ್ರೇಕ್ ಬೀಳುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರಿಸಿರೋ DCM DK ಶಿವಕುಮಾರ್ ಗೃಹ ಸಚಿವರು ಮತ್ತು ಸಿಎಂ ನೋಡ್ಕೊಳ್ತಾರೆ ಅಂತಷ್ಟೇ ಹೇಳಿದ್ದಾರೆ. ಐ ಡೋಂಟ್ ವಾಂಟ್ ಟು ಇಂಟರ್ಫಿಯರ್ ಅಟ್ ಎನಿಥಿಂಗ್. ನನಗೆ ಅವ್ರು ಯಾರು ಪೊಲೀಸ್ ಅವ್ರು ಮಾಡ್ತಾವ್ರೆ ಅನ್ನೋ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ನಾನು ತಲೆ ಕೆಡ್ಸ್ಕೊಳಕ್ ಹೋಗುದಿಲ್ಲ. ಹೋಮ್ ಮಿನಿಸ್ಟರ್ ಇದ್ದಾರೆ, ದೇ ವಿಲ್ ಡೀಲ್ ವಿತ್ ಇಟ್. ಕಾನೂನು ಬ್ರೇಕ್ ಹಾಕೋದು ನಾನಲ್ಲ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಅವರೇ ತೀರ್ಮಾನ ಮಾಡಬೇಕು. ಬಟ್ ನಾವು ಎವ್ರಿ ಡೇ ವಿ ಆರ್ ಆಲ್ಸೋ ಟ್ರೈಂಗ್ ಟು ಗೆಟ್ ಅವರ್ ಇನ್ಫಾರ್ಮೇಶನ್ ಫ್ರಮ್ ಅವರ್ ಓನ್ ಸೋರ್ಸ್. ದಟ್ಸ್ ಆಲ್. ಸದ್ಯ ಪರಮೇಶ್ವರ್ ಸೋಮವಾರ ಉತ್ತರ ನೀಡೋದರ ಮೇಲೆ ಧರ್ಮಸ್ಥಳದ ಶೋಧ ಕಾರ್ಯ ನಡೆಯುತ್ತಾ ಇಲ್ವಾ ಅನ್ನೋದು ನಿರ್ಧಾರವಾಗುವ ಸಾಧ್ಯತೆ ಇದೆ. ಉತ್ತರ ನೀಡಲು SIT ಇಂದ ತನಿಖಾ ವರದಿ ಕೇಳಿದ್ದಾರೆ. SIT ಕೂಡ ತೀವ್ರ ತನಿಖೆ ನಡೆಸುತ್ತಿದ್ದು ವರದಿ ಸಿದ್ಧಪಡಿಸುತ್ತಿದೆ. SIT ತನಿಖೆ ವೇಳೆ ಮತ್ತೊಂದು ಸ್ಫೋಟಕ ವಿಚಾರವನ್ನ ದೂರುದಾರ ಬಿಚ್ಚಿಟ್ಟಿದ್ದಾನೆ. ಹದಿನೈದನೇ ಪಾಯಿಂಟ್ಗೆ ಸಂಬಂಧಿಸಿದಂತೆ ಓರ್ವ ಮಹಿಳೆಯನ್ನು SIT ವಿಚಾರಣೆ ಮಾಡಿದೆ. ಅದಕ್ಕೆ ಕಾರಣ ಏನು ಅಂದ್ರೆ 2010ರಲ್ಲಿ ಬಾಲಕಿಯ ಶವ ಹೊತ್ತಿದ್ದಾಗಿ SIT ಮುಂದೆ ದೂರುದಾರ ಹೇಳಿದ್ದ. ಸ್ಥಳೀಯರನ್ನ ಕೇಳಿ ಅಂತನೂ SIT ಮುಂದೆ ದೂರುದಾರ ವಾದ ಮಾಡಿದ್ದ. ಶವವನ್ನ ಹೂತು ನಂತರ ನೀರು ಕುಡಿಯಲು ಹೋಗಿದ್ದೆ. ಸಲಕರಣೆಗಳನ್ನ ತೊಳೆಯಲು ಸ್ಥಳೀಯರ ಮನೆಗೆ ಹೋಗಿದ್ದೆ. ಸ್ಥಳೀಯರಿಗೆ ಶವ ಹೂತ ವಿಚಾರ ಗೊತ್ತಿದೆ ಅಂತ ದೂರುದಾರ ಹೇಳಿದ್ದ. ಅದರಂತೆಯೇ ಮಹಿಳೆಯನ್ನ ವಿಚಾರಣೆ ಮಾಡಲಾಗಿದೆ. ಇದರ ಜೊತೆಗೆ ಮಾಸ್ಕ್ ಮ್ಯಾನ್ ತಂದಿದ್ದ ಬುರುಡೆ ಬಗ್ಗೆನೂ ಮಾಹಿತಿ ಸಂಗ್ರಹಿಸಿದ್ದಾರೆ. ಅಸಹಜ ಸಾವು ಕೇಸುಗಳ ಮಾಹಿತಿ ಸಂಗ್ರಹ. ಸದ್ಯದ ತನಿಖೆ ಜೊತೆಗೆ ಹಳೆ ಘಟನೆಗಳ ದಾಖಲೆಗಳನ್ನ SIT ಸಂಗ್ರಹಿಸಿದೆ. 1994ರಿಂದ 2014ರವರೆಗೆ ನಡೆದಿದೆ ಎನ್ನಲಾದ ಅಸಹಜ ಸಾವು, ಅನಾಥ ಶವಗಳ ಬಗ್ಗೆ ದಾಖಲೆ ಕಲೆ ಹಾಕಿದ್ದಾರೆ. ಎಲ್ಲವನ್ನೂ SIT ಅಧಿಕಾರಿಗಳು ತಾಳೆ ಹಾಕ್ತಿದ್ದು ಸರ್ಕಾರಕ್ಕೆ ವರದಿ ಸಲ್ಲಿಸಲಿದ್ದಾರೆ.
ಈ ವರದಿಯನ್ನ ಪರಿಶೀಲಿಸಲಿರೋ ಸರ್ಕಾರ ಸೋಮವಾರ ಸದನದಲ್ಲಿ ಉತ್ತರ ನೀಡಲಿದೆ. ಸದ್ಯ ಶೋಧ ಕಾರ್ಯಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದ್ದು ಮುಂದುವರಿಸಬೇಕಾ ಬೇಡವಾ ಅನ್ನೋದು ಸೋಮವಾರವೇ ನಿರ್ಧಾರವಾಗುವ ಸಾಧ್ಯತೆ ಇದೆ. 2010ರಲ್ಲಿ ಕೊಲೆ, ಇಂದು ದೂರು. ಇದರ ನಡುವೆ ಸಾಮಾಜಿಕ ಹೋರಾಟಗಾರ ಜಯಂತ್ ಇಂದು ಎಸ್ಐಟಿ ಕಚೇರಿಗಾಗಮಿಸಿ ಮತ್ತೊಂದು ದೂರು ನೀಡಿದ್ದಾರೆ. 2010ರ ಮಹಿಳೆ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೂರು ನೀಡಿದ್ದಾರೆ. ಲಾಡ್ಜ್ನಲ್ಲಿ ಕೊಲೆಯಾದ ಸ್ಥಿತಿಯಲ್ಲಿ ಮಹಿಳೆಯ ಮೃತದೇಹ ಪತ್ತೆಯಾಗಿತ್ತು. ಕೊಲೆ ದಿನವೇ ಅಂತ್ಯಕ್ರಿಯೆ ಮಾಡಿದ್ದಾರೆ ಅಂತ ಜಯಂತ್ ಆರೋಪಿಸಿದ್ದಾರೆ. ದಾಖಲೆಯಲ್ಲಿ ಇರೋದೇನಂತೆ ಕೊಲೆ ಅಂತಿದೆ, ಅದು ಅಪರಿಚಿತ ಮಹಿಳೆ ಕೊಲೆ ಅಂತಿದೆ. ಅದು ಯಾವ ಸೇಮ್ ಅಪರಿಚಿತ ಮಹಿಳೆ ಕೊಲೆ ಅಂತ ಆಗಿರೋದು ಒಂದೇ ದಿನಕ್ಕೆ. ಆ ಒಂದೇ ದಿನ ಸಿಕ್ಕಿರೋದು 6/4/2010 ಆ ಮೃತದೇಹ ಸಿಕ್ಕಿದರೆ ಕೊಲೆ ಅಂತ ದಾಖಲು ಮಾಡಿ ಅವತ್ತು ಮರಣೋತ್ತರ ಪರೀಕ್ಷೆ ಮಾಡಿ, ಅಂದರೆ ಬೆಳ್ತಂಗಡಿ ತಾಲೂಕು, ಅಲ್ಲಿಂದ ಒಂದು 13 ಕಿಲೋಮೀಟರ್ ಇರ್ಬೋದು, 13-15 ಕಿಲೋಮೀಟರ್ ಇದೆ. ಬೆಳ್ತಂಗಡಿ ತಾಲೂಕಲ್ಲಿ ಮರಣೋತ್ತರ ಪರೀಕ್ಷೆ ಮಾಡಿಸಿ ನಂತರ ಅದೇ ಡೆಡ್ ಬಾಡಿಯನ್ನು ಧರ್ಮಸ್ಥಳ ಗ್ರಾಮಕ್ಕೆ ಪಂಚಾಯತ್ ಹ್ಯಾಂಡ್ ಓವರ್ ಮಾಡಿ ಅವತ್ತೇ ದಫನ್ ಮಾಡಿದ್ದಾರೆ. ಇದು ಎಷ್ಟು ಸರಿ? ನಾಳೆ ಭಾನುವಾರವಾದದ್ರಿಂದ ಯಾವುದೇ ಶೋಧ ಇರಲ್ಲ. ಸೋಮವಾರ ಹುಡುಕಾಟ ನಡೆಯುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಪೃಥ್ವಿರಾಜ್ ಜೊತೆ ಅಶೋಕ್, TV9 ಧರ್ಮಸ್ಥಳ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.